ಬರೀ 5 ಪಂಚಪೀಠಾಧ್ಯಕ್ಷರು ಸೇರಿದ ತಕ್ಷಣ ನಿಮ್ಮ ಉದ್ದೇಶಗಳು ಈಡೇರುತ್ತವೆ. ಸಮಾಜದ ಹಿತದೃಷ್ಟಿಯಿಂದ ಇವರೆಲ್ಲ ಒಂದು ಆಗುವಂತ ಸಮಯ ಕೂಡ ಬಂದಿದೆ. ಜಾತಿ ಗಣತಿಯ ಮುಖಾಂತರ ಅವೈಜ್ಞಾನಿಕ ಸರ್ವೆ ಮಾಡಿದೆ. ನಾವು ಪ್ರತ್ಯೇಕ ಲಿಂಗಾಯತ ಧರ್ಮ ಅಂತ ಹೇಳುವಂಥ ಈ ಸಂದರ್ಭದಲ್ಲಿ ನಿಮ್ಮ ಈ ಪ್ರಯತ್ನ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ? ಇವರ ವೈಯಕ್ತಿಕ ಭಿನ್ನಾಭಿಪ್ರಾಯಕ್ಕೆ ಸಮಾಜದಲ್ಲಿ ಒಗ್ಗಟ್ಟು. ಲಿಂಗಾಯತ ಮತ್ತು ವೀರಶೈವ ಧರ್ಮವೇ ಅತಿ ದೊಡ್ಡ ಜಾತಿ ಅಂತ ಹೇಳಲಿಕ್ಕೋಸ್ಕರ ಈ ಸಮಾವೇಶ ಮಾಡಿದ್ದು ಅಂತನ. ಹಾಗಾದ್ರೆ ಗ್ರಾಮೀಣ ಮಟ್ಟದವರೆಗೂ ಹತ್ತಿಕ್ಕುವಂತ ಕೆಲಸ ನಡೀತದೆ. ಎಷ್ಟೋ ಸರ್ಕಾರದ ಕೆಲಸಗಳು ಕೂಡ ಕಟ್ಟ ಕಡೆಗೆ ವ್ಯಕ್ತಿಗೆ ಇವತ್ತಿಗೂ ನಮಗೆ ಸಿಗ್ತಾರೆ. ಸೊ ಈ 2A ಮೀಸಲಾತಿಯನ್ನು ನೀವು ಹೇಗೆ ನೋಡ್ತೀರಾ? ಮೀಸಲಾತಿ ಆಸೆಯನ್ನು ಹುಟ್ಟಿಸಿ ಸಮಾಜನ ಒಡೆಯುವಂತ ಕೆಲಸನ ಪ್ರಾರಂಭ ಮಾಡಿ ನೀವು ಹಿರಿಯರಕ್ಕಿಂತ ಹೆಚ್ಚು ಯುವಕರಲ್ಲಿ ಕುದಿತಾ ಇದೆ ರಕ್ತ. ಸೊ ಲಿಂಗಾಯತ ಮತ್ತು ವೀರಶೈವ ಒಟ್ಟಾಗಿ ಹೋಗೋದು ಅದು ಹಗಲುಗನಸಾಗೋಗ್ಬಿಡುತ್ತಾ ಮುಂದಿನ ದಿನಗಳಲ್ಲಿ? ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ದಾವಣಗೆರೆಯಲ್ಲಿ ಕಳೆದ 2 ದಿನಗಳಿಂದ ಒಂದು ಸಮಾವೇಶ ನಡೆಯಿತು. ನಿಜಕ್ಕೂ ಐತಿಹಾಸಿಕವಾದಂಥ ಸಮಾವೇಶ. ಬಹಳ ವರ್ಷಗಳ ನಂತರ, ಸುಮಾರು 1.5 ದಶಕದ ನಂತರ ನಡೆದಂಥ ಸಮಾವೇಶ. ಅದೇನದು ಅಷ್ಟೊಂದು ವಿಶಿಷ್ಟವಾದದ್ದು ಅಂತಂದರೆ, 5 ಪಂಚಪೀಠಾಧೀಶರು ಸೇರಿ ಒಂದು ಕಡೆ ನಡೆಸಿದಂತಹ ಸಮಾವೇಶ. ಅದು ಬಹಳ ಮಹತ್ವವಾದಂಥ ಸಮಾವೇಶ. ಹಲವು ನಿರ್ಣಯಗಳನ್ನು ಸಹ ಈ ಸಮಾವೇಶದಲ್ಲಿ ತೆಗೆದುಕೊಳ್ಳಲಾಯಿತು. ಈ ಎಲ್ಲ ನಿರ್ಣಯಗಳನ್ನು ಯಾವ ಉದ್ದೇಶದಿಂದ ತೆಗೆದುಕೊಳ್ಳಲಾಯಿತು ಮತ್ತು ಇಷ್ಟು ವರ್ಷಗಳ ನಂತರ ಪಂಚಪೀಠಾಧೀಶರು ಒಟ್ಟಿಗೆ ಸೇರಿದ್ಯಾಕೆ? ವೀರಶೈವ ಲಿಂಗಾಯತ ಸಮಾಜದ ಒಂದು ಹಿತವನ್ನು ಬಯಸಿ ಈ ಸಮಾವೇಶ ನಡೆಯೋದಾದರೆ ಯಾವ ವಿಚಾರದಲ್ಲಿ ವೀರಶೈವ ಲಿಂಗಾಯತ ಸಮಾಜ ಹಿತವನ್ನು ಬಯಸ್ತಾ ಇದೆ, ಅದಕ್ಕೆ ಇರುವಂಥ ಅಪಾಯಗಳೇನು? ಈ ಎಲ್ಲ ವಿಚಾರಗಳ ಕುರಿತು ನಮ್ಮ ಜೊತೆ ಮಾತಾಡಲಿಕ್ಕೆ ಇವತ್ತು ಒಬ್ಬ ಗಣ್ಯರಿದ್ದಾರೆ. ವೀರಶೈವ ಲಿಂಗಾಯತ ಸಂಘಟನೆ ವೇದಿಕೆಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಪ್ರದೀಪ್ ಕಂಕಣವಾಡಿಯವರು. ಪ್ರದೀಪ್ ಕಂಕಣವಾಡಿಯವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ. ನಮಸ್ಕಾರ ಸರ್. ನಾನು ಹೇಳಿದೆ, ದಾವಣಗೆರೆಯಲ್ಲಿ ಸಮಾವೇಶ. ಹಲವು ವರ್ಷಗಳ ನಂತರ 5 ಪೀಠಾಧೀಶರು ಒಂದೇ ಕಡೆ ಸೇರಿದರು. ಸೊ ಯಾಕೆ ಸೇರಿದರು? ಅದರ ಉದ್ದೇಶ ಏನು? 16 ವರ್ಷಗಳ ನಂತರ ಎಲ್ಲ ಪಂಚಪೀಠಾಧೀಶರು ಒಂದು ಕಡೆ ಕೂಡಬೇಕಾದ ಕಾರಣ ಸಮಾಜದ ಒಂದು ಹಿತರಕ್ಷಣೆ. ಕಳೆದ 1972ರಿಂದ ಇಲ್ಲಿಯವರೆಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಾಗೂ ರಾಜಕೀಯವಾಗಿ ಎಲ್ಲ ಹಂತದಲ್ಲೂ ತುಳಿಯುವಂಥ ಕೆಲಸ ನಡೀತಾನೆ ಇತ್ತು. ಕಳೆದ 10 ವರ್ಷದಿಂದ ಜಾತಿ ಗಣತಿಯ ಮುಖಾಂತರ ಅವೈಜ್ಞಾನಿಕ ಸರ್ವೆ ಮಾಡಿದರು. ಅದರ ಭಾಗವಾಗಿ ಅಖಂಡ ವೀರಶೈವ ಲಿಂಗಾಯತ ಸಮುದಾಯನೇ ಕನಿಷ್ಠ 65 ಲಕ್ಷ ಜನರನ್ನು ತೋರಿಸಿದರು. ಹಾಗಾಗಿ ಸಮುದಾಯದ ಎಲ್ಲ ಪ್ರಮುಖರು ಮತ್ತು ಶಿವಾಚಾರ್ಯರು ಜಗದ್ಗುರು ಒಂದೇ ಕಡೆ ಸೇರಬೇಕನ್ನುವುದು ಬಹುದಿನಗಳ ಬೇಡಿಕೆ ಕೂಡ ಆಗಿತ್ತು. ಸಮಾಜದ ಹಲವಾರು ಸಮಸ್ಯೆಗಳು ಕೂಡ ಪರಿಹಾರ ನಿಟ್ಟಿನಲ್ಲಿ 2 ದಿನಗಳ ಸಮಾವೇಶ ನಡೆಯಿತು. ಯಾವಾಗ ಸಮುದಾಯ ಅಧಪತನದಲ್ಲಿದೆ, ನಮ್ಮ ಸಮುದಾಯದ ಧರ್ಮಗುರುಗಳು ಮತ್ತು ಸಮಾಜದ ಪ್ರಮುಖರು ಒಂದು ಕಡೆ ಆಗ್ತಾ ಇರೋದು ಖುಷಿಯ ವಿಚಾರ. ನಮಗೆಲ್ಲ ಒಂದು ಕಡೆ ಸೇರಿದ್ದೀರಿ ಅನ್ನುವಂಥದ್ದು ಒಂದು ಖುಷಿ. ಆದರೆ ಇನ್ನೂ ಒಂದಷ್ಟು ಜನ ಇದರಲ್ಲಿ ಸೇರಿಲ್ಲ. ಅಂದರೆ ನಾನು ಏನು ಹೇಳಿಕೊಟ್ಟಿದ್ದೀನಿ ಅಂತಂದರೆ, ವೀರಶೈವರು ಮತ್ತು ಲಿಂಗಾಯತರು ಬೇರೆ ಬೇರೆ ಅನ್ನುವಂಥದ್ದು, ಲಿಂಗಾಯತ ಪ್ರತ್ಯೇಕ ಧರ್ಮ ಆಗಬೇಕು ಅನ್ನುವಂಥದ್ದು, ಇದೆಲ್ಲ ಈಗ ನಡೀತಿರುವಾಗ ಬರೀ 5 ಪಂಚಪೀಠಾಧ್ಯಕ್ಷರು ಸೇರಿದ ತಕ್ಷಣ ನಿಮ್ಮ ಉದ್ದೇಶಗಳು ಈಡೇರುತ್ತವಾ? ನೀವು ನೋಡಿರ್ಬೋದು, ಕಳೆದ 15 ದಿನಗಳ ಹಿಂದೆ ಲಿಂಗಾಯತ ವಿರಕ್ತ ಮಠಾಧೀಶರು ಹುಬ್ಳಿಯಲ್ಲಿ ಸೇರಿದರು. ಸುಮಾರು 500ಕ್ಕಿಂತ ಹೆಚ್ಚು ಶಿವಾಚಾರ್ಯರು ಮತ್ತು ಜಗದ್ಗುರು ಕೂಡ ಅಲ್ಲಿಯೂ ಭಾಗವಹಿಸಿದರು. 2ನೇ ಹಂತ ವೀರಶೈವ ಪರಂಪರೆಯನ್ನು ಪಾಲನೆ ಮಾಡ್ಕೊಂಡು ಬಂದಂಥ ಜಗದ್ಗುರು ಮತ್ತು ಶಿವಾಚಾರ್ಯರು. ಇವು ಎರಡೂ ಬೇರೆ ಅಲ್ಲ, ವೈಯಕ್ತಿಕ ಭಿನ್ನಾಭಿಪ್ರಾಯ ಮುಖಾಂತರ ಒಂದು ಬೇರೆ ಬೇರೆ ಆಗಿದೆ. ಆದರೆ ಇದನ್ನು ಮುಂದಿನ ದಿನಮಾನಗಳಲ್ಲಿ ಇದನ್ನು ಎಲ್ಲನೂ ಒಂದುಗೂಡಿಸುವಂಥದ್ದೇ ನಮ್ಮ ಸಮಾಜದ ಪ್ರಮುಖರ ಒಂದು ಕಲ್ಪನೆ ಆಗಿದೆ. ಮತ್ತು ಸಮಾಜದ ಹಿತದೃಷ್ಟಿಯಿಂದ ಇವರೆಲ್ಲ ಒಂದು ಆಗುವಂಥ ಸಮಯ ಕೂಡ ಬಂದಿದೆ. ಆ ದೃಷ್ಟಿಯಿಂದ 15 ದಿನಗಳ ಅಂತರದಲ್ಲೇ ಸಮಾಜಕ್ಕೂ ಆದದ್ದು ನಮಗೆಲ್ಲ ಒಂದು ಎಲ್ಲೋ ಆನಂದ, ಪರಮಾನಂದ. ಆ ದೃಷ್ಟಿಯಿಂದ ನಾವೆಲ್ಲ ಏನು ಮಾಡ್ತಾ ಇದ್ವಿ, ಮುಂದಿನ ದಿನಮಾನಗಳಲ್ಲಿ ಸಮಾಜದ ಎಲ್ಲ ವರ್ಗದ ಪ್ರಮುಖರು ಸೇರಿ ಎಲ್ಲ ಉಪಜಾತಿಗೂ ಆಗಿರ್ಬೋದು ಮತ್ತು ವೀರಶೈವ ಲಿಂಗಾಯತ ಸಮುದಾಯನ ಸೇರಿಸಿ ಎಲ್ಲ ಕ್ಷೇತ್ರ ಕಟ್ಟ ಕಡೆ ವ್ಯಕ್ತಿಯನ್ನು ಬೆಳೆಸುವಂಥ ಕೆಲಸವನ್ನು ಇವರೆಲ್ಲ ಮಾಡಬೇಕಾಗಿದೆ. ಅಂದರೆ ಬಹಳ ದೊಡ್ಡ ದೊಡ್ಡ ಮಠಗಳೇ ನಮ್ಮದು ಪ್ರತ್ಯೇಕ ಲಿಂಗಾಯತ ಧರ್ಮ ಅಂತ ಹೇಳುವಂಥ ಇವತ್ತಿನ ಸಂದರ್ಭದಲ್ಲಿ
ಭಾಳ ದೊಡ್ಡ ದೊಡ್ಡ ಮತಗಳು, ಭಾಳ ಪೂಜ್ಯ ಭಾವನೆ ಎಲ್ರಿಗೂ ಇದೆ ಆ ಮಠಗಳ ಬಗ್ಗೆ. ಖಂಡಿತ. ಸೊ ಅಂಥವರೇ ನಾವು ಪ್ರತ್ಯೇಕ ಲಿಂಗಾಯತ ಧರ್ಮ ಅಂತ ಹೇಳುವಂಥ ಈ ಸಂದರ್ಭದಲ್ಲಿ ನಿಮ್ಮ ಈ ಪ್ರಯತ್ನ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ? ನಿಮ್ಮ ಏನು ಕಾರ್ಯಯೋಜನೆ ಏನು ಆಗುತ್ತೆ? ಇಲ್ಲಿ ನೋಡಿ, ಈ ವೀರಶೈವ ಪರಂಪರೆ ಆಗಿರ್ಬೋದು ಅಥವಾ ಲಿಂಗಾಯತ ಪರಂಪರೆ ಅಂತ ನಾವು ಏನು ಹೇಳ್ತಾ ಇದ್ದಾರಲ್ಲ ಇವರೆಲ್ಲ ಮೂಲನೇ ಇಷ್ಟಲಿಂಗ. ಇಷ್ಟಲಿಂಗ ಆರಾಧಕರೇ ಸಮಾಜದ ಒಂದು ಶಕ್ತಿ. ಈ ಇಷ್ಟಲಿಂಗ ಮುಖಾಂತರ ಇವರು ಒಂದುಗೂಡಬೇಕು. ಪರಂಪರೆ ಬೇರೆ ಅಲ್ಲ, ಇವರ ವೈಯಕ್ತಿಕ ಭಿನ್ನಾಭಿಪ್ರಾಯಕ್ಕೆ ಸಮಾಜದಲ್ಲಿ ಒಗ್ಗಟ್ಟಿಲ್ಲ. ಇದನ್ನೆಲ್ಲ ಒಟ್ಟುಗೂಡಿಸುವಂಥ ಕೆಲಸ ಮತ್ತು ಬಸವ ಪರಂಪರೆ ಆಗಿರ್ಬೋದು, ಪಂಚಾಚಾರ ಪರಂಪರೆ ಆಗಿರ್ಬೋದು ಮತ್ತು ಶರಣರ ಪರಂಪರೆ ಕೂಡ ಎಲ್ಲರೂ ಒಟ್ಟುಗೂಡಿ ತಗೊಂಡು ಹೋಗುವಂಥ ಕೆಲಸವನ್ನು ಎಲ್ಲರೂ ಮಾಡಬೇಕಾಗಿದೆ. ಮಠಾಧೀಶರಾಗಿರ್ಬೋದು, ಸಮಾಜದ ರಾಜಕೀಯ ಗಣ್ಯ ವ್ಯಕ್ತಿಗೂ ಆಗಿರ್ಬೋದು, ಸಮಾಜದ ಎಲ್ಲ ವರ್ಗದ ಸಂಘ ಸಂಸ್ಥೆಗೂ ಆಗಿರ್ಬೋದು ಮತ್ತು ಸಮಾಜದ ಗ್ರಾಮದಲ್ಲಿರುವಂಥ ನಮ್ಮ ಸಮುದಾಯದ ವ್ಯಕ್ತಿಗೂ ಕೂಡ ಆಗಿರ್ಬೋದು, ಎಲ್ಲರೂ ಇಷ್ಟಲಿಂಗ ಆರಾಧಕರು. ಇವರು ಒಂದುಗೂಡಿದಾಗ ಸಮಾಜದ ಹಿತದೃಷ್ಟಿಯಿಂದ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಕಂಡುಕೊಂಡಂಗೆ ಆಗುತ್ತೆ ಮತ್ತು ಸಮಾಜದ ಅಭಿವೃದ್ಧಿಗೆ ಕಾರಣ ಆಗುತ್ತೆ. ಇಂಥ ಸಮಯದಲ್ಲಿ ಅಖಂಡ ವೀರಶೈವ ಲಿಂಗಾಯತ ಸಮುದಾಯ ಎಚ್ಚೆತ್ತುಕೊಂಡಿದೆ. ಇನ್ನೊಂದು ಸಲ ಅವೈಜ್ಞಾನಿಕ ಜಾತಿನ ತೆಗೆದು ವೈಜ್ಞಾನಿಕ ಜಾತಿಗಣತಿ ಆಗೋದರ ಮುಖಾಂತರ ನಮ್ಮ ಸಮುದಾಯದ ಜನಸಂಖ್ಯೆಯನ್ನು ಗುರುತಿಸಿ ಸಮಾಜದಲ್ಲಿರೋದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ರಾಜಕೀಯ ನಾಯಕರು ಕೂಡ ಮಾಡಬೇಕಾಗಿದೆ. ಅಂದರೆ ಈಗ ಇಮ್ಮಿಡಿಯೇಟ್ ರೀಸನ್ ಏನು ಅಂತಂದರೆ ಜಾತಿ ಗಣತಿ ಈ ಸಮಾವೇಶ ನಡೆಯೋದಕ್ಕೆ ಭಾಳ ಮುಖ್ಯವಾಗಿ ಜಾತಿ ಗಣತಿ ಅನ್ನುವಂಥದ್ದು, ಆ ಜಾತಿ ಸಮೀಕ್ಷೆ ಏನು ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತು ಅದರಲ್ಲಿ ಇದ್ದಂತಹ ನೀವು ಹೇಳಿದ ಹಾಗೆ ಅವೈಜ್ಞಾನಿಕವಾದಂಥ ಒಂದು ಸಮೀಕ್ಷೆ. ಸೊ ಆ ಜಾತಿ ವಿಚಾರದಲ್ಲಿ ಲಿಂಗಾಯತ ಮತ್ತು ವೀರಶೈವ ಧರ್ಮವೇ ಅತಿ ದೊಡ್ಡ ಜಾತಿ ಅಂತ ಹೇಳಲಿಕ್ಕೋಸ್ಕರ ಈ ಸಮಾವೇಶ ಮಾಡಿದ್ದು ಅಂತನ. ಹಾಗಾದರೆ ಅದು ಒಂದೇ ಸಮಸ್ಯೆ ಅಲ್ಲ, ಓಕೆ, ರಾಜಕಾರಣದಲ್ಲಿ ಗ್ರಾಮೀಣ ಮಟ್ಟದವರೆಗೂ ಹತ್ತಿಕ್ಕುವಂಥ ಕೆಲಸ ನಡೀತಾ ಇದೆ. ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲೋ ಒಂದು ಮೂಲೆಗೆ ತಗೊಂಡ ಕೆಲಸ ಕೂಡ ನಡೀತಾ ಇದೆ. ಜಾತಿಗಣತಿಯ ಅದರದ ಒಂದು ಭಾಗ ಅಷ್ಟೇ. ಸಮಾಜದಲ್ಲಿ ಎಷ್ಟೋ ಸರ್ಕಾರದ ಕೆಲಸಗಳು ಕೂಡ ಕಟ್ಟ ಕಡೆಗೆ ವ್ಯಕ್ತಿಗೆ ಇವತ್ತಿಗೂ ನಮಗೆ ಸಿಗ್ತಾ ಇಲ್ಲ. ಸಮಾಜದಲ್ಲಿ ಬಡವರು ನಮ್ಮಲ್ಲಿ 80%ಗಿಂತ ಹೆಚ್ಚಿದ್ದಾರೆ. ಅಂಥ ವ್ಯಕ್ತಿ ಏನು ಮಾಡಬೇಕು? ಇವತ್ತು ಯಾರನ್ನು ನಂಬಬೇಕು? ನಮ್ಮ ಮಠಾಧೀಶರು ಇದಕ್ಕೆ ಒಗ್ಗಟ್ಟಾಗಬೇಕಾಗತ್ತೆ ಮತ್ತು ರಾಜಕೀಯ ಪ್ರಮುಖರು ಪಕ್ಷಾತೀತವಾಗಿ ಒಗ್ಗಟ್ಟಾಗಲೇಬೇಕಾಗತ್ತೆ. ಇದರ ಮುಖಾಂತರನೇ ಎಲ್ಲರೂ ಒಂದುಗೂಡಿ ಒಂದು ನಿರ್ಣಯ ತೆಗೆದುಕೊಂಡು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಈಗ ಒಂದು ಜಾತಿ ಗಣತಿ ಬಹುಶಃ ಜಾತಿ ಸಮೀಕ್ಷೆ ಬಂದ ನಂತರದಲ್ಲಿ ರಾಜ್ಯಾದ್ಯಂತ ಚರ್ಚೆ ಆಗಿತ್ತು ಏನು ಅಂತಂದರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರುವಂಥ ಜಾತಿ ನಮ್ಮದು, ನಮಗೆ ಹೆಚ್ಚಿನ ಮೀಸಲಾತಿ ಕೊಡಬೇಕು ಅನ್ನುವಂಥದ್ದು. ಸೊ ಈಗ ವೀರಶೈವ ಮತ್ತು ಲಿಂಗಾಯತ ಅತಿ ದೊಡ್ಡ ಒಂದು ಪಂಗಡ ಅಂತ ತೋರಿಸೋದ್ರ ಮುಖಾಂತರ ಹೆಚ್ಚು ಮೀಸಲಾತಿಯನ್ನು ಪಡೆಯುವಂಥ ಉದ್ದೇಶವೂ ಕೂಡ ಇದರಲ್ಲಿ ಇದೆಯಾ ಅಂತ. ಹಾಗಾದರೆ ನಮ್ಮಲ್ಲಿ ಮೀಸಲಾತಿಗಿಂತ ಹೆಚ್ಚಾಗಿ ಸಮಸ್ಯೆಯಲ್ಲಿರುವಂಥ ವ್ಯಕ್ತಿ, ಆರ್ಥಿಕವಾಗಿ ಹಿಂದುಳಿದಂಥ ವ್ಯಕ್ತಿ, ಅವರಿಗೆ ಸೌಲಭ್ಯಗಳು ಸಿಗಬೇಕು ಮತ್ತು ಅವರು ಆರ್ಥಿಕ ಸಾಮಾಜಿಕವಾಗಿ ಬೆಳವಣಿಗೆ ಆಗುವಂಥ ಎಲ್ಲ ಕೆಲಸಗಳು ಆಗಬೇಕಾಗಿದೆ. ಅಂಥ ವ್ಯಕ್ತಿಗಳಿಗೋಸ್ಕರ ನಮ್ಮ ಒಂದು ಬಯಕೆ ಮತ್ತು ಬೇಡಿಕೆ. ಈ ಪಂಚಮಸಾಲಿ ಮಠಾಧೀಶರು ಮತ್ತು ಪಂಚಮಸಾಲಿ ಸಮಾಜ 2A ಮೀಸಲಾತಿಗೆ ಈಗ ಹೋರಾಟ ಮಾಡ್ತಾನೆ ಬಂದಿದೆ. ಸೊ ವೀರಶೈವ ಲಿಂಗಾಯತ ಒಂದು ಅಂದಾಗ ಅದರಲ್ಲಿ ಪಂಚಮಸಾಲಿಗಳು ಸೇರಿಕೊಳ್ಬೇಕು ಅನ್ನುವಂಥದ್ದು ನಿಮ್ಮ ಉದ್ದೇಶ. ಸೊ ಈ 2A ಮೀಸಲಾತಿಯನ್ನು ನೀವು ಹೇಗೆ ನೋಡ್ತೀರಾ? ವೀರಶೈವ ಲಿಂಗಾಯತ ಒಟ್ಟಾಗಿ ಹೋಗುವಾಗ 2A ಮೀಸಲಾತಿ ಬೇಕೋ ಬೇಡವೋ ಅಥವಾ ಅದನ್ನು ಹೇಗೆ ನೋಡ್ತೀರಿ ಅಂತ? ಏನಾಗಿದೆ ಅಂದರೆ 1972 ನಂತರ ಈ ಉಪಜಾತಿಗಳಿಗೇನೆ ಮೀಸಲಾತಿ ಆಸೆಯನ್ನು ಹುಟ್ಟಿಸಿ ಸಮಾಜನ ಒಡೆಯುವಂಥ ಕೆಲಸನ ಪ್ರಾರಂಭ ಮಾಡಿದರು. ಈಗ ಏನಾಗಿದೆ ಅಂದರೆ ಎಲ್ಲರದು ಬೇಡಿಕೆ ಏನಂದರೆ ರಾಜಕೀಯ ನಾಯಕರಾಗಿರ್ಬೋದು ಮತ್ತು ಎಲ್ಲ ಮಠಾಧೀಶರದ್ದು ಏನಾಗಿದೆ ಅಂದರೆ ವೀರಶೈವ ಲಿಂಗಾಯತ ಒಂದೇ ಮತ್ತು ಎಲ್ಲರಿಗೂ ಒಂದೇ ಮೀಸಲಾತಿ ಸಿಗಬೇಕು ಅನ್ನೋದೇ ಒಕ್ಕಲರದ ಅಭಿಪ್ರಾಯ ಆಗಿದೆ. ಅಂದರೆ ವೀರಶೈವ ಲಿಂಗಾಯತ ಒಟ್ಟಾಗಿ ಹೋದಾಗಲೂ ಒಟ್ಟಿಗೆ ಆ ಪಂಗಡಕ್ಕೆ 2A ಮೀಸಲಾತಿ ಸಿಗಬೇಕು ಅನ್ನುವಂಥದ್ದು. ಒಟ್ಟಿಗೆ ಏನು ನಮ್ಮ ಸಮಾಜದ ಪ್ರಮುಖರು ಬೇಡಿಕೆಗಳು ಏನೇನಿದಾವೆ, ಕೇಂದ್ರದಲ್ಲಿ OBC ಆಗಿರ್ಬೋದು ಮತ್ತು ರಾಜ್ಯದಲ್ಲಿ 2A ಆಗಿತ್ತು, ಅದನ್ನು 2D BJP ಸರ್ಕಾರ ಕೊಟ್ಟಂಥದ್ದು. ಅದನ್ನು ಎಲ್ಲ ನಮ್ಮ ರಾಜಕೀಯ ಪ್ರಮುಖರು ಚಿಂತನೆ ಮಾಡಿ ಸಮಾಜಕ್ಕೆ ಒಳಿತಾಗೋ ದೃಷ್ಟಿಯಿಂದ ಒಂದು ನಿರ್ಧಾರ ತೆಗೆದುಕೋಬೇಕಾಗಿದ್ದು ಅವರಿಗೆಲ್ಲ ಬಿಟ್ಟಿತ್ತು. ಏನು ಇದೆಲ್ಲ ಕಾರ್ಯಸಾಧು ಅಂತ ಅನಿಸುತ್ತಾ ನಿಮಗೆ ಅಂತ? ಯಾಕಂದರೆ
ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಹೋರಾಟ ಮಾಡುವಂಥದ್ದು ಭಾಳ ತೀವ್ರವಾಗಿ ನಡೀತಾನೆ ಇದೆ. ಸೊ ನಾವು ವೀರಶೈವರಲ್ಲ, ನಾವು ಹಿಂದೂಗಳೇ ಅಲ್ಲ, ನಾವು ಲಿಂಗಾಯತರು. ಹಾಗಾಗಿ ನಮಗೂ ವೀರಶೈವರಿಗೂ ಸಂಬಂಧವೇ ಇಲ್ಲ. ನಮ್ಮ ಸನಾತನ ಏನು ಅಂತ ನಾವು ಕರಿತೀವಿ, ಸನಾತನ ಧರ್ಮ, ಸನಾತನ ಪರಂಪರೆ, ಅದಕ್ಕೂ ಲಿಂಗಾಯತ ಧರ್ಮಕ್ಕೂ ಸಂಬಂಧವೇ ಇಲ್ಲ. ಈ ರೀತಿಯಾಗಿ ಒಂದು ರೀತಿಯ ನೆರೇಟಿವ್ ನಿರಂತರ ನಡೀತಾ ಇರುವಾಗ, ನಿರಂತರ ಹರಡ್ತಾ ಇರುವಾಗ, ಸೊ ಲಿಂಗಾಯತ ಮತ್ತು ವೀರಶೈವ ಒಟ್ಟಾಗಿ ಹೋಗೋದು ಅದು ಹಗಲುಗನಸಾಗೋಗ್ಬಿಡುತ್ತಾ ಮುಂದಿನ ದಿನಗಳಲ್ಲಿ? ಒಂದು ಏನು ತಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಎಲ್ಲ ಶರಣರದ ವಚನವನ್ನು ತೆಗೆದು ನೋಡಿ, ಅವ್ರ ಅಂಕಿತ ನಾಮ ಏನದಾವೆ? ಕೂಡಲ ಸಂಗಮ. ಕೂಡಲ ಸಂಗಮ ಅನ್ನೋದೇ ಸ್ಥಾವರ ಲಿಂಗ. ಅಕ್ಕ ಮಾದೇವಿ ತೆಗೆದು ನೋಡಿ, ಮಲ್ಲಿಕಾರ್ಜುನ, ಚೆನ್ನಮಲ್ಲಿಕಾರ್ಜುನ. ಹೀಗೆ ನೀವು ಎಲ್ಲರದು ತೆಗೆದು ನೋಡಿದಾಗ ಅಂಕಿತ ನಾಮ ಒಂದು ದೇವಸ್ಥಾನದ ಅಥವಾ ದೇವರ ಹೆಸರಿಡುವಂಥ ಕೆಲಸ ಆಗಿದೆ. ಮತ್ತು ಅವರು ಯಾರೂ ಕೂಡ ಯಾವುದೇ ಸಮುದಾಯನ ವಿರೋಧ ಮಾಡಲಿಲ್ಲ. ನಿಮಗೆ ಇತಿಹಾಸಲ್ಲೇ ತೆಗೆದು ನೋಡಿ, ಬಸವಣ್ಣ ಮತ್ತು ಬಸವಾದಿ ಶರಣರು ನೀವೆಲ್ಲನೂ ತೆಗೆದು ನೋಡಿದಾಗ ಅಖಂಡ ಸಮಾನತೆಯನ್ನು ಸೃಷ್ಟಿ ಮಾಡಿದಂಥ ಆ ಸಮಯ ಅನುಭವ ಮಂಟಪ ಇಡೀ ವಿಶ್ವಕ್ಕೆ ಮಾದರಿ ಅಂತ ಕೊಟ್ಟಂಥ ಶರಣರು ಪ್ರಜಾಪ್ರಭುತ್ವನ ಪರಿಕಲ್ಪನೆ ಹುಟ್ಟಾಕಿ ಇಡೀ ವಿಶ್ವಕ್ಕೆ ಮಾದರಿ ಅಂತ ಸಮಾಜನ ನಾವು ಎಲ್ಲೋ ಒಂದು ಕಡೆ ತೊಗೊಂಡು ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸಮಾಜದ ಕಟ್ಟ ಕಡೆ ವ್ಯಕ್ತಿಗೆ ನಾವು ಏನು ಸಿಗಬೇಕಂತ ಅದನ್ನು ಯೋಚನೆ ಮಾಡೋದು ಬಿಟ್ಟು ವೀರಶೈವ ಬೇರೆ, ಲಿಂಗಾಯತ ಬೇರೆ, ಹಿಂದಿನ ಇತಿಹಾಸ ಯಾರಿಗೂ ಬೇಕಾಗಿಲ್ಲ. ನನಗೆ ಇವತ್ತು ಮುಂದಿನ ಜೀವನಕ್ಕೆ ಏನಾಗುತ್ತೆ, ನನ್ನ ಮುಂದಿನ ಮಕ್ಕಳ ಭವಿಷ್ಯ ಏನು, ಅದನ್ನು ನೋಡ್ತಾ ಇದ್ದಾರೆ ಜನ. ಈ ವೀರಶೈವ ಮತ್ತು ಲಿಂಗಾಯತ ಪರಂಪರೆ ಎರಡೂ ಒಂದನೇ. ಇವು ಎರಡಕ್ಕೂ ಮೂಲ ಇಷ್ಟಲಿಂಗನೇ. ಇದನ್ನು ಆಚರಣೆ ಮಾಡೋದು ಬಿಟ್ಟು ತಮ್ಮ ಸ್ವಾರ್ಥಕ್ಕಾಗಿ ಒಡೆಯುವಂಥ ಕೆಲಸ ಯಾರೂ ಮಾಡಬಾರ್ದು. ಸಮಾಜದ ಒಗ್ಗಟ್ಟಿನಿಂದ ಹಲವಾರು ಲಾಭಗಳಿದೆ. ಅದನ್ನು ಬೇರೆ ಬೇರೆ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ನಾ ಹೇಳೋದಿಷ್ಟೇ ಎಲ್ಲರಿಗೂ, ನಾವು ಸಮುದಾಯದಿಂದ ಒಗ್ಗಟ್ಟಿನಿಂದ ನೀವು ಸೇರಿಸಿ ನೋಡಿ ಅದರ ಲಾಭಗಳನ್ನು. ನೀವತ್ತು ಗ್ರಾಮೀಣ ಭಾಗಕ್ಕೆ ಹೋಗಿ ನೋಡಿ, ರಾಜಕೀಯ ಪ್ರಮುಖರನ್ನು ಕೇಳಿ ನೋಡಿ, ಇವತ್ತು ಮಠಾಧೀಶರ ಆತ್ಮದಲ್ಲಿ ಕೇಳಿ ನೋಡಿ, ಎಲ್ಲರೂ ಇದು ಅಷ್ಟೇ, ವೀರಶೈವ ಲಿಂಗಾಯತ ಒಂದೇ ಆಗಬೇಕು ಅನ್ನೋದಿದೆ. ಬಟ್ ಯಾಕೆ ಹೊರಗಡೆ ಆ ರೀತಿ ಮಾತಾಡ್ತಾರೆ? ಮತ್ತೆ ಅವರ ಯಾವುದೋ ಒಂದು ಪ್ರೇರಣೆಯಿಂದ ಇವೆಲ್ಲ ಸಮಸ್ಯೆಗೆ ಹುಟ್ಟುವಂಥ ಕೆಲಸ ಆಗ್ತಾ ಇದೆ. ನೀವು ಯಾವುದೇ ಪ್ರೇರಣೆಯನ್ನು ಬಿಟ್ಟು ನಿಮ್ಮ ಆತ್ಮಾಲೋಕವನ್ನು ಮಾಡುವಂಥ ಕೆಲಸ ತಾವು ಮಾಡಬೇಕಾಗಿದೆ. ವೀರಶೈವ ಲಿಂಗಾಯತ ಸಮುದಾಯ ಇವತ್ತಲ್ಲ, ಸಾವಿರಾರು ವರ್ಷಗಳಿಂದ ಒಗ್ಗಟ್ಟಾಗಿ ಬಂದಿದೆ. ಹಾನಗಲ್ ಕುಮಾರಸ್ವಾಮಿಗೂ ಕೂಡ ನೋಡಿ 1904ರಲ್ಲಿ ಸಮಾಜನ ಒಗ್ಗೂಡಿಸುವಂಥ ಕೆಲಸ ಮಾಡಿದರು. ಅವರನ್ನ ಗುರು ಪರಂಪರೆಯವರು ನಂಬ್ತಾರೆ, ವಿರಕ್ತ ಪರಂಪರೆಯವರು ನಂಬ್ತಾರೆ. ಅಂಥ ಮಹಾತ್ಮರು ತಾವು ನಂಬೋರು ಈಗ ಯಾಕೆ ಪ್ರತ್ಯೇಕತೆನ ನಾವು ತಾವು ನಂಬ್ತಾ ಇದ್ದಾರೆ? ಮತ್ತೆ ವೀರಶೈವ ಮತ್ತು ಲಿಂಗಾಯತ ಯಾಕೆ ಬೇರೆ ಬೇರೆ ಮಾಡ್ತಾ ಇದ್ದಾರೆ? ನೀವು ಎಲ್ಲರೂ ಹೇಳ್ತೀರ ಹಾನಗಲ್ ಕುಮಾರಸ್ವಾಮಿಯವರ ನಮಗೆಲ್ಲ ಗುರುಗಳು ಮತ್ತು ಭದ್ರ ಬುನಾದಿ ಅಂತ ಇದ್ದಾರೆ. ಕಳೆದ ಶತಮಾನದಲ್ಲಿ ಅವರ ಕೊಟ್ಟಂಥ ಪರಿಕಲ್ಪನೆ ಮುಖಾಂತರ ಹಲವಾರು ಮಠಗಳು ಕೂಡ ಇವತ್ತಿಗೂ ನಡೆದುಕೊಂಡು ಬರ್ತಾ ಇದೆ. ಅವರ ಆಸೆ ಕೂಡ ಒಂದೇ ಆಗಿತ್ತು, ವೀರಶೈವ ಲಿಂಗಾಯತ ಸಮುದಾಯ ಒಂದೇ ಮನೋಭಾವದ ಕೆಲಸ ಮಾಡಿದಂಥವ್ರವರು. ಅಂಥ ಮಹಾತ್ಮರ ನಂಬಿ, ಅಂಥ ಮಹಾತ್ಮರ ಆಸೆಗಳನ್ನು ಮತ್ತು ಅವರ ವಿಷಯಗಳನ್ನು ತೆಗೆದುಕೊಂಡು ಇವತ್ತು ನಾವು ಸಮಾಜದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಅವರ ಏನು ಇಚ್ಛಾಶಕ್ತಿ ಇತ್ತು ಅದರ ಮುಖಾಂತರ ನಾವು ಸಮುದಾಯದಲ್ಲಿ ಅವರ ಪ್ರೇರಣೆಯಿಂದ ಗ್ರಾಮದಲ್ಲಿ ಹೋಗಿ ಸಂಘಟನೆ ಮಾಡುವಂಥ ಕೆಲಸ ಮಾಡ್ತಾ ಇದ್ವಿ. ಅಂಥ ಮಹಾತ್ಮರ ಪಾಲನೆ ಮಾಡುವಂಥ ಎಲ್ಲರೂ ಕೂಡ ಒಗ್ಗಟ್ಟು ಆಗಬೇಕು. ಅಂದರೆ ಸಮುದಾಯದಲ್ಲಿ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಬೆಳವಣಿಗೆಗೆ ಸಾಧ್ಯ ಆಗುತ್ತೆ. ಇವತ್ತು ನೀವು ನೋಡ್ಬೋದು, ಇದು ಮುಖಾಂತರ 10 ವಯಸ್ಸಿನ ಮಕ್ಕಳು ಕೂಡ ನಮ್ಮ ಸಮುದಾಯದ ಬಗ್ಗೆ ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಎಲ್ಲಿ ಹೋಗ್ತಾ ಇದೆ ಅಂತ ನಮ್ಮ ಸಮುದಾಯ ಅನ್ನುವಂಥದ್ದು ವಿಚಾರ ಬಂದಿದೆ. ಅದರ ಮುಖಾಂತರ ಇವತ್ತು ಎಲ್ಲ ಮಠಾಧೀಶರಾಗಿರ್ಬೋದು, ರಾಜಕೀಯ ಪ್ರಮುಖರು ಕೂಡ ಎಚ್ಚೆತ್ಕೊಂಡಿದ್ದಾರೆ. ಯಾಕಂದರೆ ಅವ್ರ ಮನೆಯಲ್ಲಿ ನೋಡಿರ್ಬೋದು ಅಥವಾ ಗ್ರಾಮದಲ್ಲಿ ನೋಡಿರ್ಬೋದು, ಅವ್ರ ಸುತ್ತಮುತ್ತ ಮನೆಗಳೆಲ್ಲ ನೋಡ್ತಾ ಇದ್ದಾರೆ. ಅವ್ರ ದಿನನಿತ್ಯ ಚರ್ಚೆ ಏನಾಗ್ತದೆ, ಸಮಾಜದಲ್ಲಿ ನೆಗೆಟಿವ್ ಚರ್ಚೆ ಆಗ್ತದೆ. ಆ ಪಾಸಿಟಿವ್ಕಿಂತ ಹೆಚ್ಚು ನೆಗೆಟಿವ್ ಆದಾಗ ಏನಾಗುತ್ತೆ, ಸಮಾಜದ ಅಧೋಗತಿಗೆ ಹೋದಂಥದ್ದು. ಹಾಗಾಗಿ ಸಮಾಜದ ದೃಷ್ಟಿಯಿಂದ ತಾವು ಒಗ್ಗಟ್ಟಾಗಲೇಬೇಕು. ನಿಮಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ಇಷ್ಟ ಲಿಂಗವೇ ನಮ್ಮದೆಲ್ಲ ಮೂಲ. ವೀರಶೈವ ಲಿಂಗಾಯತ ಧರ್ಮ ಸನಾತನ ಹಿಂದೂ ಪರಂಪರೆಯ ಒಂದು ಭಾಗವೇ ಅಂತ ಹೇಳ್ತಿರೋ, ಅಥವಾ ವೀರಶೈವ ಲಿಂಗಾಯತ ಅನ್ನುವಂಥದ್ದೇ ನಮ್ಮದೊಂದು ಧರ್ಮ ಅಂತ ಹೇಳ್ತೀರೋ? ನೀವು ನೋಡಿ, ಹಿಂದೂ ಧರ್ಮಕ್ಕೆ ವೀರಶೈವ ಲಿಂಗಾಯತ ಧರ್ಮಕ್ಕೆ ಏನು ವ್ಯತ್ಯಾಸ ಇದೆ?
ಎಲ್ಲರೂ ಕೂಡ ಶರಣರು ವಚನದಲ್ಲಿ ಅಂಕಿತನಾಮ ಬಯಸಿದ್ದು ಯಾರ್ದು? ಹಿಂದೂ ಧರ್ಮದಲ್ಲಿ ಪರಿಪಾಲನೆ ಮಾಡ್ಕೊಂಡು ಬಂದಂಥವ್ರದ್ದಲ್ವ? ಇವತ್ತು ನೀವು ನಿಮ್ಮ ಮನೆಯಲ್ಲಿ ಮನೆದೇವ್ರನ್ನೂ ಪೂಜೆ ಮಾಡಲ್ವ? ಹಿಂದೂ ಧರ್ಮದ ಯಾವ ಆಚಾರ ನೀವು ಬಿಟ್ಟಿದ್ದೀರಾ? ಅಂದರೆ ಲಿಂಗಾಯತ ಅಂತ ಕರೆದುಕೊಳ್ಳೋರು ಎಲ್ಲರೂ. ಓಕೆ. ಅದನ್ನು ಯಾಕೆ ನೀವು ಬೇರೆ ಮಾಡಕ್ಕೆ ಹೊಂಟಿದ್ದೀರಾ? ನೀವು ಒಗ್ಗಟ್ಟಿದ್ರೆ ಮಾತ್ರ ಸಮಾಜದಲ್ಲಿ ಬೆಲೆ. ಇಡೀ ವಿಶ್ವಕ್ಕೆ ನಾವು ಅತಿ ಹೆಚ್ಚು ಜನಸಂಖ್ಯೆದನ್ನು ಕಡಿಮೆ ಮಾಡ್ತಾ ಇರೋದು ಈ ಧರ್ಮವನ್ನು ಒಡೆಯೋದ್ರ ಮುಖಾಂತರ. ಆಯಿತು, ಒಡೆದ್ರೆ ಏನು ಲಾಭ? ಅದರಿಂದ ಜನಕ್ಕೆ ಏನು ಅನುಕೂಲ? ಆಚಾರ ವಿಚಾರ ಏನಾದರೂ ಬೇರೆ ಆಗ್ತಾ ಇದೆಯಾ? ಎಲ್ಲವೂ ಒಂದೇ ಅಲ್ವಾ? ಮತ್ತು ಬೇರೆ ಅಂತ ನಾವು ಯಾಕೆ ಹೇಳಬೇಕು? ವೀರಶೈವ ಲಿಂಗಾಯತ ಸಮುದಾಯ ಕೂಡ ಹಿಂದೂ ಭಾಗದ ಒಂದು ಭಾಗವೇ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ವಿ, ಹಿಂದೂ ಭಾಗದ ಒಂದು ಭಾಗವಷ್ಟೇ. ನೀವು ಒಂದೇ ಭಾಗ ಅಂತ ಹೇಳ್ತೀರಿ. ಆದರೆ ಕೆಲವರು ಇದನ್ನು ಪ್ರಜ್ಞಾಪೂರ್ವಕವಾಗಿ ಬೇರೆ ಬೇರೆ ಅಂತ ಹೇಳುವಂಥ ಪ್ರಯತ್ನಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಇದೇ ದಾವಣಗೆರೆಯಲ್ಲಿ ಕಳೆದ ತಿಂಗಳು ಒಂದು ಸಮಾವೇಶ ಆಯಿತು. ಅಲ್ಲೂ ಸಾಕಷ್ಟು ಮಠಾಧಿಪತಿಗಳು ಭಾಗವಹಿಸಿದರು. ಅಲ್ಲಿ ಒಬ್ಬರು ಮಾತಾಡ್ತಾ ಹೇಳಿದ್ರು, ಇಸ್ಲಾಂ ಮತ್ತು ಲಿಂಗಾಯತ ಧರ್ಮಕ್ಕೂ ಸಾಮ್ಯತೆಗಳಿವೆ. ನಾವು ದಾಸೋಹ ಮಾಡ್ತೀವಿ, ಅವ್ರು ಜಕಾತ್ ಮಾಡ್ತಾರೆ. ಅಂದರೆ ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾರೆ ನೆರೆಟಿವ್ನ, ಯಾವ ಒಂದು ವಿಚಾರವನ್ನು ಜನರ ಮನಸ್ಸಲ್ಲಿ ಬಿತ್ತೋದಕ್ಕೆ ಹೋಗ್ತಾ ಇದ್ದಾರೆ ಇವರೆಲ್ಲ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಹಾಗಾದರೆ ಅಂತ. ನಾ ಹೇಳಿದ್ನಲ್ಲ, ಇವರೆಲ್ಲ ಒಳಗಿನವರೇ, ಹೊರಗಿನವರಲ್ಲ. ಆಗಲೇ ನಾನು ಹೇಳಿದೆ, ಯಾವುದೊಂದು ಪ್ರೇರಣೆಯಿಂದ ಇವೆಲ್ಲ ನಡೆಯುವಂಥವು ಅಂತ. ಆಯಾ ಕಾಲಕ್ಕೆ ಆಯಾ ಸಮಯಕ್ಕೆ ಒಂದೊಂದು ಪ್ರೇರಣೆಯಿಂದ ಇಂಥ ಗಲಭೆಗಳು ಮತ್ತು ಬೇರೆ ಬೇರೆ ಸೃಷ್ಟಿ ಆಗ್ತಾ ಇರೋದು ಹಲವಾರು ವರ್ಷಗಳಿಂದ ನಡ್ಕೊಂಡು ಬಂದಂಥ ಪರಿಪಾಠಗಳು. ನೀವು ಬೇರೆ ಅಂತ ಹೇಳ್ತೀರ, ಇಸ್ಲಾಮಕ್ಕೆ ಹೋಲಿಕೆ ಮಾಡ್ತೀರ. ಮೂಲ ಅನುಭವ ಮಂಟಪೆ ಇಡೀ ವಿಶ್ವದ ಮೂಲನೇ ಅನುಭವ ಮಂಟಪ ಬಸವ ಕಲ್ಯಾಣದಲ್ಲಿದೆ. ಆ ಕಟ್ಟಡವೇ ಮುಸ್ಲಿಮರ ಹತ್ತಿರ ಇದೆ ಅಲ್ಲ, ಮುಸ್ಲಿಂ ಹತ್ತಿರ. ಅದನ್ನು ವಾಪಸ್ ಯಾಕೆ ಪಡೆದುಕೋಕ್ಕಾಗ್ತಾ ಇಲ್ಲ? ನೀವು ಹೇಳ್ತಿದ್ರ ಆ ಕಟ್ಟಡ ಇರಲಿಲ್ಲ ಅಂತ. ಕಟ್ಟಡ ಇಲ್ಲದೆ ಚಾಲುಕ್ಯರ ಕಾಲದಲ್ಲಿ ಚಾಲುಕ್ಯ ವಾಸ್ತುಶಿಲ್ಪದಂತ ನಿರ್ಮಾಣವಾದಂಥ ಕಟ್ಟಡವನ್ನು ಹಿಂದೆ ನೀವು ಎಲ್ಲರೂ ಉಪಯೋಗಿಸ್ಕೊಂಡು ಬಂದಿದ್ರಲ್ಲ ಆ ಚಿತ್ರವನ್ನು, ಈಗ ಯಾಕಲ್ಲ ಅಂತ ಇದ್ದೀರ? ಆಯಿತು, ಅದು ಕೂಡ ಒಪ್ಕೋಣ. ನೀವು ಇನ್ನೊಂದು ಹೇಳ್ತಾರೆ, ಇಷ್ಟಲಿಂಗವೇ ನಮ್ಮ ಮೂಲ, ಸ್ಥಾವರ ಲಿಂಗ ಅಲ್ಲ ಅಂತ. 1962ರಲ್ಲಿ ಬಸವ ಕಲ್ಯಾಣದಲ್ಲಿ ಕಟ್ಟಿದಂಥ ಅನುಭವ ಮಂಟಪ ಕಟ್ಟಡವೇ ಸ್ಥಾವರ ಲಿಂಗ ಆಕೃತಿಯಲ್ಲಿದೆ. ನೀವು ಎಲ್ಲರೂ ಹೋಗಿ ನೋಡಿ. ಯಾಕೆ ಸಮಾಜದಲ್ಲಿ ಇವೆಲ್ಲ ಗಲಭೆಗಳು? ಸಮಾಜದ ಒಗ್ಗಟ್ಟಿಗಾಗಬೇಕಂದ್ರೆ ಸಮಾಜದಲ್ಲಿರುವಂಥ ಎಲ್ಲ ವಿಷಯಗಳು ಭಿನ್ನಾಭಿಪ್ರಾಯ ಬಿಟ್ಟು ಏಕಮುಖವಾಗಿರಬೇಕು. ಎಲ್ಲ ಯುವಕರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ ಇವತ್ತು ಸಮಾಜದಲ್ಲಿ. ತಾವು ನೋಡಿರ್ಬೋದು, ಈ ಹಿರಿಯರ್ಕಿಂತ ಹೆಚ್ಚು ಯುವಕರಲ್ಲಿ ಕುದೀತಾ ಇದೆ ರಕ್ತ. ಸಮಾಜದಲ್ಲಿ ನಾವು ಒಗ್ಗಟ್ಟಾಗಬೇಕು. ನಾವು ಎಲ್ಲೇ ಹೋಗ್ತಾ ಇದ್ದೀವಿ, ನಾವು ಏನು ಕಷ್ಟ ಅನುಭವಿಸ್ತಾ ಇದ್ದೀವಿ. ನಿಮಗೆ ಧರ್ಮದಲ್ಲಿ ಕಷ್ಟಗಳು ಬೇರೆ ಬೇರೆ ಥರ ನಿಮಗೆ ಅನಿಸಿರ್ಬೋದು. ನಾವು ಸಾಮಾಜಿಕದಲ್ಲಿ ಬದುಕ್ತಾ ಇದ್ವಿ. ನಾವು ಎಲ್ಲೇ ಹೋಗ್ಬೇಕಂದ್ರೆ ಜನ ನಮ್ಮನ್ನ ಆಡ್ಕೋತಾ ಇದ್ದಾರೆ. ನೀವು ವೀರಶೈವರ, ಲಿಂಗಾಯತರ, ನೀವು ಏನು ಮಾಡ್ತಾ ಇದ್ದೀರಾ? ಪ್ರತಿಯೊಂದು ಆಡ್ಕೋವಂಥ ಭಾವನೆಗಳು ಕೂಡ ಯುವಕರಿಗೆ ಗಾಜಿಗೆ ಹೋಸ್ತಾರೆ. ಅಂಥ ಮನೋಭಾವನೆಯಿಂದ ನಿಮ್ಗೇನು ಸಿಗ್ತಾ ಇದೆ ರೀ? ನೀವು ಹೇಳೋದು ಆ ಕ್ಷಣಕ್ಕೆ ಬೇರೆ ಬೇರೆ ಹೇಳಬೇಡಿ. ಸತ್ಯಾಸತ್ಯತೆನ ಜನದ ಮುಂದೆ ಇಡಿ. ಅನುಭವ ಮಂಟಪ ಇವತ್ತು ಮುಸ್ಲಿಮರ ವಶದಲ್ಲಿದೆ ಅಂತ ಮಾತನಾಡಿತು. ಏನದನ್ನು ನಮ್ಮ ವೀಕ್ಷಕರಿಗೆ ಸ್ವಲ್ಪ ವಿವರಣೆ ಕೊಡೋದಾದರೆ, 12ನೇ ಶತಮಾನದ ಪ್ರಜಾಪ್ರಭುತ್ವನೇ ಹುಟ್ಟಾಕಿದಂಥ ಮೂಲ ಅನುಭವ ಮಂಟಪ ನಿಜಾಮರ ಕಾಲಕ್ಕೆ ದಾಯಾಗಿ ನವಾಬರ ಕೈವಶವಾಯಿತು. ಇವತ್ತು ಕೂಡ ಹೈದರಾಬಾದಿನ ನವಾಬರ ಕೈವಶದಲ್ಲಿ ಆ ಮೂಲ ಅನುಭವ ಮಂಟಪ ಕಟ್ಟಡ ಇದೆ. ಅದ್ರ ವಾಸ್ತುಶಿಲ್ಪ ಕೂಡ ಚಾಲುಕ್ಯರ ಶಿಲ್ಪಕಲೆನೇ ಇದೆ. ನೀವು ಅಲ್ಲಿ ಹೋಗಿ ನೋಡಿ. ಆ ಕಟ್ಟಡ ಚಿತ್ರಗಳು ಕೂಡ ನಾವು ಹಲವಾರು ಪುಸ್ತಕಗಳಲ್ಲಿ ನಾವೇ ಪ್ರಿಂಟ್ ಮಾಡಿದ್ವಿ. ಅದರಲ್ಲಿರುವಂಥ ಎಲ್ಲವೂ ವಾಸ್ತುಶಿಲ್ಪಗಳನ್ನ ನಾವು ಜಗತ್ತಿಗೆ ತೋರಿಸಿದ್ದೀವಿ ಈಗಾಗಲೇ. ಈಗ ನಾವು ಅದಲ್ಲ. ಹಾಗಾದ್ರೆ ಏನದು? ಯಾಕೆ ನೀವು ಅದನ್ನು ಪುರಾತತ್ವ ಇಲಾಖೆಯಿಂದ ತನಿಖೆ ಮಾಡಲಿಕ್ಕೆ ಆಗ್ತಾ ಇಲ್ಲ? ನೀವು ಕಟ್ಟಡ ಇಲ್ಲ ಅಂತೀರ, ಎಲ್ಲೋ ಮರದ ಕೆಳಗಡೆ ಇದೆ ಅಂತೀರ. ಯಾವುದು ಮರದ ಕೆಳಗಡೆ ಅಂದರೆ? ಆ ಮರದ ಕೆಳಗಡೆ ಅನುಭವ ಮಂಟಪನ
ಇವರು ಸ್ಥಾಪಿಸಿದ್ರು, ಅಲ್ಲೇ ಕೂಡಿ ಚರ್ಚೆ ಮಾಡ್ತಾ ಇದ್ರು ಅಂತ ಹೇಳ್ತಾರಲ್ಲ. ಆಗ ಬಸವಣ್ಣ 12ನೇ ಶತಮಾನದಲ್ಲಿ ಓಕೆ ಅವಾಗ ಕಟ್ಟಡನೇ ಇರಲಿಲ್ಲ ಅಂತ. ಆಯ್ತು, ಓಕೆ. ಹಾಗಿದ್ರೆ ಬಸವಣ್ಣ ಯಾರ ಕಾಲದಲ್ಲಿ ಪ್ರಧಾನಮಂತ್ರಿ ಆಗಿದ್ರು? ಚಾಲುಕ್ಯರ ಕಾಲದಲ್ಲಿ ಅಲ್ವಾ? ಒಂದು ಪ್ರಧಾನಮಂತ್ರಿಗೆ ಒಂದು ಕಟ್ಟಡ ಸಿಗಲ್ಲ ಅಂತ ವ್ಯವಸ್ಥೆ ಆ ಕಾಲದಲ್ಲಿ ಇತ್ತ? ಹಾಗಿದ್ರೆ ಆ ಕಟ್ಟಡವನ್ನು ನೀವು ಯಾಕೆ ಅನುಭವ ಮಂಟಪದ ಇಡೀ ಜಗತ್ತಿಗೆ ತೋರಿಸಿದ್ರಾ? ಆಯ್ತು, ಅದನ್ನು ಬಿಡಿ. ಈಗ ಯಾಕೆ ನೀವು 1962ರಲ್ಲಿ ಅನುಭವ ಮಂಟಪ ಕಟ್ಟಡ ಇದೆ ಅಂತ ಯಾಕೆ ತೋರಿಸ್ತಾ ಇದ್ದೀರಾ? ಏನಾದರೂ ಹೇಳ್ಬೋದು. ಅದನ್ನು ತನಿಖೆ ಮಾಡಿ ಇತಿಹಾಸ ತಜ್ಞರಿದ್ದಾರೆ. ಇಡೀ ಇವತ್ತಿನ ಜಗತ್ತಿನಲ್ಲಿ ಎಂಥ ವಿಷಯಗಳನ್ನು ಕಂಡು ಹಿಡಿದಿದ್ದಾರೆ. ಅದರ ಮುಖಾಂತರ ಇಡೀ ವಿಶ್ವದಲ್ಲಿ ಹುಟ್ಟಾಕಿದಂಥ ಪ್ರಜಾಪ್ರಭುತ್ವದ ಅನುಭವ ಮಂಟಪನ ತೋರಿಸುವಂಥ ಕೆಲಸ ಆಗಲಿ. ನಾವು ಹೊಸ ಕಟ್ಟಡ ಬಗ್ಗೆ ಆರೋಪ ಇಲ್ಲ, ಹೊಸ ಕಟ್ಟಡ ಆಗಲಿ, ಅದ್ರ ಬಗ್ಗೆ ಜಗತ್ತಿಗೆ ತಾವು ತೋರಿಸಿ. ಆದರೆ ಮೂಲ ಅನ್ನೋದು ತುಂಬ ಮುಖ್ಯ ಆಗತ್ತೆ. ಅಂದರೆ ಈಗ ಸರ್ಕಾರದ ಕಡೆಯಿಂದ ಅಥವಾ ಪುರಾತತ್ವ ಇಲಾಖೆ ಕಡೆಯಿಂದ ಈ ವಿಚಾರದಲ್ಲಿ, ಅನುಭವ ಮಂಟಪದ ವಿಚಾರದಲ್ಲಿ ಇನ್ನಷ್ಟು ಸಂಶೋಧನೆಗಳಾಗಬೇಕು, ಜಗತ್ತಿಗೆ ಸತ್ಯವನ್ನು ತಿಳಿಸುವಂಥ ಪ್ರಯತ್ನಗಳಾಗಬೇಕು ಅಂತ ಒಂದು ಅದು ಸರ್ಕಾರದ ಕಡೆಯಿಂದ ಆಯಿತು. ಆದರೆ ಸರ್ಕಾರದ ಕಡೆಯಿಂದ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ನಿಮ್ಮ ಸಂಘಟನೆ ಕಡೆಯಿಂದ ಈ ವಿಚಾರವನ್ನು ನೀವು ಹೇಗೆ ಕೈಗೆತ್ಕೋತೀರಿ? ನಾವಿನ್ನು ಕೆಲವೇ ದಿನಗಳಲ್ಲಿ ಬಸವ ಕಲ್ಯಾಣಕ್ಕೆ ಹೋಗಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮತ್ತೊಮ್ಮೆ ಮಾಡ್ತಾ ಇದ್ವಿ. 2022ರಲ್ಲಿ ಮಠಾಧೀಶರಡಿ ಮೂಲ ಅನುಭವ ಮಂಟಪದ ಕಡೆ ಅಂತ ಬೃಹತ್ ಹೋರಾಟ ಮಾಡಿದ್ವಿ. ರಾಜಕಾರಣದಲ್ಲಿ ಎಲ್ಲ ಕಡೆಯೂ ಚರ್ಚೆ ಆಗ್ತಾ ಇದೆ. ಕೇಂದ್ರ ಸರ್ಕಾರದ ಕೂಡ ಇದನ್ನು ನಾವು ವಿಷಯ ತಲುಪಿಸಿದ್ದೀವಿ. ಕಳೆದ ಪಾರ್ಲಿಮೆಂಟ್ದಲ್ಲಿ ಬೆಂಗಳೂರಿನ ಸಂಸದರಂಥ ತೇಜಸ್ವಿ ಸೂರ್ಯ ಅವರು ಕೂಡ 2 ಬಾರಿ ಚರ್ಚೆ ಮಾಡಿದ್ದಾರೆ. ಹಾಗೆ ಇದು ಚರ್ಚೆ ಪ್ರಾರಂಭ ಆಗಿದೆ ಅಷ್ಟೇ. ಇನ್ನು ಮುಂದೆ ಹೋರಾಟ ಮುಖಾಂತರ ಇಡೀ ಜನರ ಮನಸ್ಸನ್ನು ಸೇವಂಥ ಕೆಲಸ ಆಗುತ್ತೆ ಮತ್ತು ಸರ್ಕಾರದ ಗಮನ ಸೇವಂಥ ಕೆಲಸ ಆಗತ್ತೆ. ಸರ್ಕಾರವು ಇದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡು ಹೋಗಬೇಕು. ಸೊ ಎಲ್ಲ ಮಠಗಳ ಗುರು ಪರಂಪರೆ, ವಿರಕ್ತ ಪರಂಪರೆ ಇರ್ಬೋದು, ಎಲ್ಲ ಮಠಾಧೀಶರ ಬೆಂಬಲವೂ ಇದಕ್ಕೆ ಸಿಗುತ್ತೆ ಅನ್ನುವಂಥ ಖಂಡಿತ ಇದೆ, ಒಂದು ನಂಬಿಕೆ ನಿಮಗಿದೆ, ವಿಶ್ವಾಸ ಇದೆ? ಖಂಡಿತ ಇದೆ. ಓಕೆ ಓಕೆ. ನಾನು ಮಠಾಧೀಶರ ಜೊತೆಗೆ ವೈಯಕ್ತಿಕವಾಗಿ ಮಾತಾಡಿದಾಗ ಅವರ ಅಭಿಪ್ರಾಯಗಳನ್ನ ಬೇರೆ ಬಂದಿದ್ದಾವೆ. ಸಾಮಾಜಿಕವಾಗಿ ಏನೋ ಇರ್ಬೋದು, ಬಟ್ ಆ ಕಟ್ಟಡ ಬಗ್ಗೆ ಅವ್ರ ವೈಯಕ್ತಿಕವಾಗಿ ನನ್ನ ಮುಂದೆ ಹೇಳ್ಕೊಂಡಂಥದ್ದು ಬೇರೆ ಇದೆ. ನಂತರ ಬಹಿರಂಗವಾಗಿ ಬಂದಂಥ ಮಠಾಧೀಶರು ಕೂಡ ಇದ್ದಾರೆ. ಆದರೆ ಎಲ್ಲರ ಅಭಿಪ್ರಾಯ ಕೂಡ ಅದೇ ಮೂಲ ಅನುಭವ ಮಂಟಪ. ಅವರು ಕೆಲವೊಂದು ಭಿನ್ನಾಭಿಪ್ರಾಯದಿಂದ ಹೇಳ್ತಾ ಇರ್ಬೋದು ಅಷ್ಟೇ ಹೊರಗಡೆ. ಅವ್ರಿಗೂ ಗೊತ್ತ ಸತ್ಯ. ತನಿಖೆ ಮಾಡಿದ ಮೇಲೆ ಅದೇ ಅನುಭವ ಮಂಟಪ ಅನ್ನೋದು ಆಗಲಿ ತನಿಖೆ. ಯಾಕೆಲ್ಲರೂ ಹೊರಗಡೆ ತೋರಿಸ್ತಾರ? ಓಕೆ, ನಿಮ್ಮ ಅಂತರ್ಮುಖಿಯಲ್ಲಿ ನನ್ನ ಜೊತೆ ಮಾತಾಡಿದ್ರಲ್ಲ. ಅಂದರೆ ಒಟ್ಟಾರೆಯಾಗಿ ಹೇಳೋದಾದರೆ ಜಾತಿ ಗಣತಿಯ ಒಂದು ವಿಚಾರ ಇಟ್ಟುಕೊಂಡು, ಜಾತಿ ಸಮೀಕ್ಷೆಯಿಂದ ಇಟ್ಟುಕೊಂಡು, ಪರಂಪರೆಯನ್ನು ಇಟ್ಟುಕೊಂಡು, ಪರಂಪರೆಯನ್ನು ಉಳಿಸಬೇಕು ಅನ್ನುವಂಥದ್ದು ಇಟ್ಟುಕೊಂಡು, ಮತ್ತು ಮೀಸಲಾತಿಯನ್ನು ವಿಚಾರವನ್ನು ಇಟ್ಟುಕೊಂಡು, ಇವೆಲ್ಲವನ್ನೂ ಇಟ್ಟುಕೊಂಡು ವೀರಶೈವ ಲಿಂಗಾಯತ ಧರ್ಮ ಒಗ್ಗಟ್ಟಾಗಿದ್ದರೆ ಮಾತ್ರ ಇವೆಲ್ಲವೂ ಸಾಧ್ಯ ಅಂತ ಹೇಳುವಂಥ ಪ್ರಯತ್ನವನ್ನು ಈಗ ನೀವು ಮಾಡ್ತಾ ಇದ್ದೀರಿ. ಇಲ್ಲ, ಖಂಡಿತ. ಇವತ್ತು ನೋಡಿ 2018ರಲ್ಲಿ 17-18ರಲ್ಲಿ ವೀರಶೈವ ಮತ್ತು ಲಿಂಗಾಯತ ಅಂತ ಬೇರೆ ಹಾಕೊಂಡಿತ್ತು. ಆ ಸಮಯದಲ್ಲಿ ಯುವಕರು ಕೂಡ ಎದ್ದಿದ್ರು. ಯುವಕರಿಗೆ ಗೊತ್ತಾಗಿದ್ದು ಅವಾಗ ಜಾಸ್ತಿ ವೀರಶೈವ ಅಂದ್ರೆ ಏನು, ಲಿಂಗಾಯತ ಅಂದ್ರೆ ಏನು ಅನ್ನೋದು, ಉಪಜಾತಿ ಅಂದ್ರೂ ಏನು ಗೊತ್ತಾಗಿದ್ದು ಅವಾಗ. ಯಾಕಂದ್ರೆ ಅವ್ರ ಕಲ್ಪನೆಯಲ್ಲಿ ಏನಿತ್ತು, ನಮ್ಮ ಮುಂದೆ ಜೀವನ ಏನು ಮಾಡಬೇಕು ಅನ್ನೋದು ಜಾಸ್ತಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ರು. ತಮ್ಮ ಶಿಕ್ಷಣ ಬಗ್ಗೆ ಗಮನ ಇತ್ತು ನಮ್ಮ ಸಮುದಾಯದಲ್ಲಿ. ಹಾಗಾಗಿ ಇವತ್ತು ನೀವು ಜಾತಿ ಗಣತಿ ಮುಖಾಂತರ ಏನು 65 ಲಕ್ಷ ಜನ ತೋರಿಸಿದಾರಲ್ಲ, ಪ್ರತಿಯೊಬ್ಬರಿಗೊಂದು ಮನಸ್ಸಿಗೆ ಘಾಸಿಯಾಗಿದೆ, ಹೃದಯಕ್ಕೆ ತಟ್ಟಿದೆ. ಈಗ ಈ ವೀರಶೈವ ಲಿಂಗಾಯತ ಉಪಜಾತಿಯನ್ನು ಎಲ್ಲರೂ ಬಿಟ್ಟಿದ್ದಾರೆ. ಎಲ್ಲೋ ಕೆಲವೊಂದು ಭಾಗದಲ್ಲಿ ನಡೀತಾ ಇದೆ ಅದು. ಎಲ್ಲರೂ ಒಗ್ಗಟ್ಟಾಗ್ತಾ ಇದ್ದಾರೆ. ಎಲ್ಲರೂ ಮನಸ್ಸದಲ್ಲಿರಿ, ಆತ್ಮದಲ್ಲಿ ಬಂದಿದೆ ನಾವು ಒಗ್ಗಟ್ಟಾಗಬೇಕಂತ. ಇನ್ನು ಯಾವ ಶಕ್ತಿನೂ ತಡೆಯೋಕ್ಕಾಗಲ್ಲ ಇದನ್ನು. ಸೊ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳೋದ್ರ ಮುಖಾಂತರ ನೀವೊಂದು ಹೊಸ ಹೋರಾಟಕ್ಕೆ ಈಗ ವೇದಿಕೆಯನ್ನು ಸಜ್ಜು ಮಾಡಿದಿರಿ. ದಾವಣಗೆರೆಯ ಈ ಸಮಾವೇಶದ ಮುಖಾಂತರ ಅದು ಸಾಕಾರಗೊಳ್ತಾ ಇದೆ ಅಂತ ಹೇಳ್ತಾ, ನಾ ಇದು ಒಂದೇ ಹೇಳ್ತಾ ಇಲ್ಲ, ದಾವಣಗೆರೆಯಲ್ಲಿ ಆದಂಥದ್ದು ನಮ್ಮದೇ, ಹುಬ್ಬಳ್ಳಿಯಲ್ಲಿ ಆದಂಥ 500ಕ್ಕಿಂತ ಹೆಚ್ಚು ಮಠ ಸೇರೋದು ವೇದಿಕೆ ಕೂಡ ನಮ್ಮದೇ. ಎಲ್ಲರೂ ನಾವು ಒಂದೇ, ನಾವು ಬೇರೆ ಅಂತ ಹೇಳುವಂಥ ಕೆಲಸ ನಾವು ಮಾಡೋದೇ ಇಲ್ಲ. ಇವು ಎಲ್ಲರೂ ಮುಂದಿನ ದಿನಮಾನ ಒಗ್ಗೂಡ್ತಾರೆ. ಮತ್ತು ಯುವಕರ ಕನಸು ಮತ್ತು ಮಕ್ಕಳ ಭವಿಷ್ಯಕ್ಕೆ ಇವರ ಎಲ್ಲರ ಮಾರ್ಗದರ್ಶನ ತುಂಬ ಅವಶ್ಯಕತೆ ಇರೋದರಿಂದ ಇವರ ನೀತಿ ನಿಯಮ ಪಾಠಗಳು ಕೂಡ ನಮಗೆ ಬೇಕಾಗಿದೆ. ಎಲ್ಲ ಜಗತ್ತಿಗೂ ಶಿವಾಚಾರ್ಯಗೂ ಸಮಾಜದ ಪ್ರಮುಖರು ಒಗ್ಗಟ್ಟಾಗಿ ಸಂದೇಶ ಕೊಟ್ಟರೆ ಮಾತ್ರ
ಸಮಾಜದ ಭದ್ರತೆ ಕಾಣುತ್ತೆ. ಆ ಸಮಾಜದ ಭದ್ರತೆ ನಮಗೆಲ್ಲ ಬೇಕಾಗಿದೆ ಇವತ್ತು. ಮಕ್ಕಳ ಭವಿಷ್ಯಕ್ಕೆ ಆಧಾರ ಬೇಕಾಗಿದೆ. ಸರ್ಕಾರದ ಸೌಲಭ್ಯಗಳು ನಮಗೆ ಮುಖ್ಯ ಅಲ್ಲ, ಭದ್ರತೆ ಮುಖ್ಯ ಆಗಿದೆ ಇವತ್ತು. ಆ ಭದ್ರತೆ ನಾವು ಕಾಣಬೇಕು. ಸೊ ಈ ನಿಮ್ಮ ಹೋರಾಟದಲ್ಲಿ ನಿಮಗೆ ಮಠಾಧೀಶರ ಬೆಂಬಲ ಮತ್ತು ಸಮಾಜದ ಬೆಂಬಲ ಮತ್ತು ರಾಜಕಾರಣಿಗಳ ಬೆಂಬಲ ಇವೆಲ್ಲವೂ ಪಡೆಯೋದಕ್ಕೆ ನೀವು ಕೂಡ ಸಾಕಷ್ಟು ಒಂದಷ್ಟು ಎಫರ್ಟನ್ನು ಹಾಕಬೇಕಾಗುತ್ತೆ. ಈ ಎಫರ್ಟನ್ನು ಮುಂದಿನ ದಿನಗಳಲ್ಲಿ ನೀವು ಹಾಕ್ಬೋದು. ಮುಂದಿನ ದಿನಗಳಲ್ಲಿ ವೀರಶೈವ, ಲಿಂಗಾಯತ ಒಟ್ಟಾರೆಯಾಗಿ ಇವು ಹಿಂದೂ ಸಮಾಜದ ಒಂದು ಅಂಗಗಳೇ ಅಂತ ಹೇಳುವಂಥ ಒಂದು ಪರಿಸ್ಥಿತಿ, ಧೈರ್ಯವಾಗಿ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಬಹುಶಃ ನಿಮಗೆ ವಿಶ್ವಾಸ ಇರ್ಬೋದು. ಇಲ್ಲಿವರೆಗೆ ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ.